ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಹೆಸರು ಆರ್ಎಸ್ಎಸ್ ಬ್ಯಾನ್ ಮಾಡುವಂತೆ ಆಗ್ರಹಿಸಿ ಗೃಹ ಸಚಿವರ ತವರಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ. ವಿವಿಧ ಸಂಘಟನೆಗಳಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕರ್ನಾಟಕ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ನೋಂದಣಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವಂತಹ ಆರ್ಎಸ್ಎಸ್ ನಿಷೇಧಕ್ಕೆ ಆಗ್ರಹಿಸುತ್ತಿದ್ದಾರೆ. ನೋಂದಣಿ ಬಗ್ಗೆ ಮಾಹಿತಿಯನ್ನ ಕೇಳಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೂಡ ಆರ್ಎಸ್ಎಸ್ ಪಿತೂರಿ ಬಗ್ಗೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಸೇರಿದಂತೆ ಖರ್ಗೆ ವಿರುದ್ಧ ಪಿತೂರಿಗೆ ಆಕ್ರೋಶ ವ್ಯಕ್ತಪಡಿಸಲಾಗುತ್ತಿದೆ. ಡಿಸಿ ಕಚೇರಿ ಬಳಿ ರಸ್ತೆ ತಡೆ ನಡೆಸಿ ಆರ್ಎಸ್ಎಸ್ ವಿರುದ್ಧ ಧಿಕ್ಕಾರ ಕೂಗಿ ನಿಷೇಧಕ್ಕೆ ಆಗ್ರಹಿಸುತ್ತಿದ್ದಾರೆ. ಹೋರಾಟ ಈ ದೇಶದಲ್ಲಿ ನೋಂದಣಿ ಇಲ್ಲಾರ್ದನೆ 100 ವರ್ಷ ಪೂರೈಸಿದ ಆರ್ಎಸ್ಎಸ್ ಸಂಘಟನೆಯ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಈ ರಾಜ್ಯದ ಗೃಹ ಮಂತ್ರಿಗಳು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ಪತ್ರ ಬರೆದಿದ್ದಾರೆ. ನಿಮ್ಮ ಸಂಘ ನೋಂದಣಿ ಆಗ್ಯದೋ ಇಲ್ಲ, ಇದ್ರ ಜೊತೆ ಒಂದು 4-5 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದನ್ನೇ ಒಂದು ದೊಡ್ಡ ಪ್ರಮಾದವಾಗಿದೆ ಅಂತ ತಿಳ್ಕೊಂಡು ರಾಜ್ಯದಲ್ಲಿ ಒಂದು ದೊಡ್ಡ ವಿಷಯವನ್ನ ಮಾಡಿ ಇಲ್ಲಿ ಒಂದು ಸಮಾನತೆ ಇವತ್ತು ಈ ರಾಜ್ಯದಲ್ಲಿ ಅಶಾಂತಿ ಉಂಟು ಹಾಕುವಂಥ ಹುನ್ನಾರಕ್ಕೆ ಕೈ ಹಾಕಿದ ಆರ್ಎಸ್ಎಸ್ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಕೇವಲ ನಿಮಗೊಂದು ಪತ್ರ ಬರೆದು ನಿಮ್ಮ ಸಂಘ ನೋಂದಣಿ ಆಗ್ಯದ ಇಲ್ಲಂದ್ರೆ ಇಷ್ಟೊಂದು ದಂಗ ಮಚ್ಚೋದು, ಸಾಕಷ್ಟು ಜನ ಅವರಿಗೆ ಧಮಕಿ ಹಾಕೋದು, ಎಷ್ಟೋ ಜನ ಇವರಿಗೆ ಮಣ್ಣಾಗಿ ಹೋಗ್ತಾರೆ ಅಂತ ಹೇಳೋದು. ಇವತ್ತು ಆರ್ಎಸ್ಎಸ್ನವರು ಅಷ್ಟೇ ಅಲ್ಲದೆ ಅವರ ಅಂಗ ಸಂಸ್ಥೆ ಬಿಜೆಪಿ ಅವರು ಕೂಡ ಶಾಸಕರು ಸಂಸದರು ಇವರೆಲ್ಲರೂ ಏನಪ್ಪ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಧಮಕಿ ಹಾಕಬೇಕು, ಅವ್ರ ಆವಾಜನ್ನು ಒತ್ತಿ ಹಿಡಿಬೇಕು, ಅವರನ್ನು ಪ್ರಶ್ನೆ ಮಾಡ್ದಂಗೆ ಇವತ್ತು ಒತ್ತಾಯವನ್ನು ಮಾಡಬೇಕು. ಇಲ್ಲ ಅಂದರೆ ಅವರಿಗೆ ಜೀವ ಭಯ ಹಾಕಬೇಕು, ಇಲ್ಲ ಅಂದರೆ ಅವರಿಗೆ ಪ್ರಾಣ ಭಯ ಹಾಕಬೇಕು ಅನ್ನೋದು ಉದ್ದೇಶದಲ್ಲ. ಇದು ಎಂದೂ ಸಾಧ್ಯ ಇಲ್ಲ. ಇವತ್ತು ಆರ್ಎಸ್ಎಸ್ನವರು ನಿಜವಾಗಿಯೂ ನೀವು ದೇಶಭಕ್ತರಾಗಿದ್ದರೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ನೀವು ನೋಂದಣಿ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವು ನೋಂದಣಿ ಆಗೋವರೆಗೆ ಇವತ್ತು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಈ ಸಂಘ ನೋಂದಣಿ ಆಗದಿದ್ದರೆ ಈ ಸಂಘದ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಬೇಕು. ನಿರ್ಬಂಧ ಹೇರಿ ಇವತ್ತು ಈ ರಾಜ್ಯದಲ್ಲಿ, ಇವತ್ತು ಈ ದೇಶದಲ್ಲಿ ಕಾನೂನಿಗೆ ಗೌರವ ಕೊಡೋ ಕೆಲಸ ಇವತ್ತು ಆರ್ಎಸ್ಎಸ್ನವ್ರು ಮಾಡಬೇಕು. ಅದು ಬಿಟ್ಟು ಏನು ಪ್ರಿಯಾಂಕ್ ಖರ್ಗೆ ಅವರು ಧಮಕಿ ಹಾಕ್ತಾ ಇದ್ದಾರೆ. ನಾವೆಲ್ಲರೂ ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಜೊತೆಗಿದ್ದೇವೆ. ನ್ಯಾಯದ ಪರವಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಯ ಜೊತೆ ನಾವಿದ್ದೇವೆ. ಅವರಿಗೆ ಇವತ್ತು ನಾವು ಅವರ ಒಂದು ಪ್ರಶ್ನೆಗೆ ನಾವು ಕೂಡ ಬೆಂಬಲಿಸಿ ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಯಾವುದೇ ಕಾರಣಕ್ಕೂ ಇವತ್ತು ಏನು ಬೆಳಗಾವಿನಲ್ಲಿ